ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲರಿಗೂ MS ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಸಾಲ ಇಡ್ಲಿ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗಿರ್ತದೆ. ಇದು ಹಾಗೇನೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ಗ್ರೇವಿ ಜೊತೆ ಸವಿಬೋದು. ಇದು ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ತಿನ್ಬೋದು. ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಮಸಾಲ ಇಡ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಥರ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕರಿಬೇವು ಕಟ್ ಮಾಡ್ಕೊಂಡಿದ್ದೀವಿ, ಈ ಥರ ಕೊತ್ತಂಬರಿ, ಕಾಯಿ ತುರಿ, ಸಬ್ಬಕ್ಕಿ ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಹೆಸರುಬೇಳೆನ ಈ ಥರ ನೆನೆಸ್ಕೊಂಡಿದ್ದೀವಿ. ನೋಡಿ, ಈ ಥರ 2 ಅವರ್ ಮುಂಚೆನೇ ನೆನೆಸ್ಕೊಬೇಕು. 2 ಲೋಟದಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀವಿ. ಇವಾಗ ಒಗ್ಗರಣೆ ಮಾಡೋಣ ಬನ್ನಿ. ನೋಡಿ, ಈ ಥರ ಬಾಣಲಿ ಇಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಎಣ್ಣೆ ಹಾಕೊಬೇಕು. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ನೋಡಿ, ಒಗ್ಗರಣೆಗೆ ಸಾಸಿವೆ. ನೋಡಿ, ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು, ಕರಿಬೇವು, ಹಿಂಗು, ಹಾಲಿಂಗು, ಸಬ್ಬಕ್ಕಿ ಸೊಪ್ಪು, ಕೊಬ್ಬರಿ, ಕೊತ್ತಂಬರಿ, ಹೆಸರುಬೇಳೆ ನೆನೆಸ್ಕೊಂಡಿದ್ವಲ್ಲ, 2 ಅವರ್ ಮುಂಚೆನೇ ನೆನೆಸ್ಕೊಬೇಕು. ಹೆಸರುಬೇಳೆನ ನೆಂದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ನೋಡಿ, ಚಿಟಿಕೆ ಗರಂ ಮಸಾಲ ಹಾಕೊಳ್ಳಿ, ಚಿಟಿಕೆ ಫ್ಲೇವರ್ಗೋಸ್ಕರ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇಲ್ಲಿ 2 ಲೋಟ ಅಕ್ಕಿ ಹಸಿಟ್ಟು ಹಾಕ್ಕೊಂಡಿರೋದಕ್ಕೆ 2 ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ. ಹಾಕ್ಕೊಂಡು ಎಲ್ಲ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ. ನೋಡಿ, ಇವಾಗ ಅಳತೆಗೆ ತಕ್ಕಂಗೆ ನೀರು ಹಾಕೊಬೇಕು. ಇಲ್ಲಿ 1 ಲೋಟ ಅಕ್ಕಿ ಹಸಿಟ್ಟಿಗೆ 2.5 ಲೋಟ ಅಷ್ಟು ನೀರು ಹಾಕೊಳ್ಳೋಣ. ಇವಾಗ ಅಕ್ಕಿ ಹಸಿಟ್ಟನ್ನ ಹಾಕೊಳ್ಳೋಣ. ಸ್ವಲ್ಪ ಉರಿ ಸಿಮ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಈ ಥರ ಉರಿನ ಜೋರು ಮಾಡ್ಕೊಳ್ಳಿ ಸ್ವಲ್ಪ. ಇವಾಗ ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರಬೇಕು ಈ ಥರ. ನೋಡಿ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು. ಆವಾಗ ಗಟ್ಟಿ ಆಗುತ್ತೆ, ಆವಾಗ ಮುದ್ದೆ ಥರ ಗಟ್ಟಿ ಆಗುತ್ತೆ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ. ಇವಾಗ ಒಂದು 10 ನಿಮಿಷ. ಇವಾಗ ಇದಕ್ಕೆ ಪ್ಲೇಟ್ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಗಟ್ಟಿಗಾಗಿದೆ. ಇವಾಗ ಒಂದು 5 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇಕ್ಬಿಡ್ಬೇಕು. ಇವಾಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಸಣ್ಣ ಉರಿ ಮಾಡಿಬಿಟ್ಟು ಒಂದು 5 ನಿಮಿಷ ಅದು ಸ್ಟೀಮ್ ಬರಲಿ. ಅಲ್ಲಿ ತನಕ ನಾವು ಅದಕ್ಕೆ ಚಟ್ನಿ ಮಾಡ್ಕೊಡೋಣ. ಕೊಬ್ಬರಿ, ಹುರ್ಗಡ್ಲೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕರಿಬೇವು, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ಇವಾಗ ನೋಡಿ ಈ ರೀತಿ ರುಬ್ಕೊಂಡಿದ್ದೀವಿ. ಇವಾಗ ಒಂದು ಒಗ್ಗರಣೆ ಹಾಕೋಣ ಚಟ್ನಿಗೆ. ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ. ಸಾಸಿವೆ ಹಾಕೊಳ್ಳಿ. ಕರಿಬೇವು, ಇವಾಗ ಇದರಲ್ಲಿ ಮಿಕ್ಸ್ ಮಾಡೋದು. ಚಟ್ನಿ ರೆಡಿಯಾಗಿದೆ. ನೋಡಿ ಈ ರೀತಿ ಆಗಿದೆ. ಇವಾಗ ನೋಡಿ ಇವಾಗ ಒಂದು ಸ್ವಲ್ಪ ಆರಬೇಕು ಇದು. ನೋಡಿ ಇವಾಗ ಅದು ಸ್ಟೀಮ್ ಬರಿಸ್ಬೇಕು. ಅದಕ್ಕೆ ಈ ಥರ ತಟ್ಟೆಗೆಲ್ಲ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಸ್ಟೀಮ್ ಬರೆಸ್ಕೊಳ್ಬೇಕು. ನೋಡಿ ಈ ಥರ ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕು. ಇವಾಗ ಒಂದು 10 ನಿಮಿಷ ಸ್ಟೀಮ್ ಆಗ್ತಾಯಿದೆ. ಇವಾಗ ಇದು ನೋಡಿ ಒಂದು 10 ನಿಮಿಷ ಆದಮೇಲೆ ಈ ಥರ ಆಗಿರ್ತದೆ. ಮಸಾಲೆ ಇಡ್ಲಿ ಚಟ್ನಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.